ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮನು ಮಲ್ನಾಡ್. ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವಂತಹ ಬಿದನೂರು ಕೋಟೆಗೆ ಬಂದಿದ್ದೀನಿ. ಬೆಳಗ್ಗೆ ಬಂದಿರೋದ್ರಿಂದ ನಾವಿಲ್ಲಿ ಹಿಂದ್ಗಡೆ ಸೂರ್ಯ ಉದಯ ಆಗ್ತಾ ಇರೋದು ಸಹ ನಾವಿಲ್ಲಿ ನೋಡ್ಬೋದು. ಹಿಂದೆ ಹಾಗೆ ಕೋಟೆ ಕಾಣಿಸ್ತಾ ಇದೆ. ಇಲ್ಲಿಂದ ಕೋಟೆ ಕೇವಲ ಅರ್ಧ ಕಿಲೋಮೀಟ್ರ್ ಇದೆ. ಬನ್ನಿ ಸ್ನೇಹಿತರೆ, ಕೋಟೆ ತೋರಿಸ್ಕೊ ಬರ್ತೀನಿ. ಸ್ನೇಹಿತರೆ, ನಾವೀಗ ಕೋಟೆಯ ಮುಂಭಾಗದಲ್ಲಿದ್ದೀವಿ. ನೋಡ್ಬೋದು, ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಜನ ಇನ್ನೂ ಯಾರೂ ಬಂದಿಲ್ಲ. ನಾವು 7 ಗಂಟೆಗೆ ಇಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ಬೋರ್ಡ್ ಸಹ ಹಾಕಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಹಾಗೆ ಈವ್ನಿಂಗ್ ಲಾಸ್ಟ್ 5:30 ತನಕ ಓಪನ್ ಇರುತ್ತೆ. ನೋಡ್ಬೋದು, ಅಂಗಡಿಗಳು ಸಹ ಇಲ್ಲಿ ಯಾವುದೂ ಓಪನ್ ಆಗಿಲ್ಲ. ಹಾಗೆ ವಾಹನ ಸಂಚಾರ ಸಹ ಇಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಏನು. ಬನ್ನಿ ಒಳಗಡೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಾವೀಗ ಕೋಟೆಯ ಮುಂಭಾಗದಲ್ಲಿದ್ದೀವಿ. ನೋಡ್ಬೋದು, ಕೋಟೆಯ ಎಡಭಾಗ ಹಾಗೂ ಬಲಭಾಗದಲ್ಲಿ ಕಂದಕ ಕಾಣಿಸ್ತಾ ಇದೆ. ಕಂದಕ ಅಂದರೆ ಆಗಿನ ಕಾಲದಲ್ಲಿ ಕೋಟೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಇದರಲ್ಲಿ ನೀರು ತುಂಬಿ ಮೊಸಳೆಗಳನ್ನ ಬಿಡಲಾಗ್ತಿತ್ತಂತೆ. ಅಂದರೆ ಕೋಟೆಯನ್ನು ರಕ್ಷಣೆ ಮಾಡಲಿಕ್ಕೆ ಎರಡೂ ಬದಿ ಕಂದಕದಲ್ಲಿ ಅಂದರೆ ನೀರನ್ನು ತುಂಬಿ ಅಲ್ಲಿ ಮೊಸಳೆಗಳನ್ನ ಬಿಡಲಾಗ್ತಿತ್ತಂತೆ. ಹಾಗೆ ಮುಂದೆ ಹೋದರೆ ಕೋಟೆಯ ಮುಖ್ಯ ದ್ವಾರದ ಎದುರುಗಡೆ ಇದ್ದೀವಿ. ಅಂದರೆ ಆಗಿನ ಕಾಲದ ಹೆಬ್ಬಾಗಿಲು, ಅಂದರೆ ನಾಯಕರುಗಳು ರಾಜರುಗಳು ಓಡಾಡ್ತಿದ್ದಂಥ ಹೆಬ್ಬಾಗಿಲಿನ ಮುಂದೆ ಇದ್ದೀವಿ. ಹಾಗೆ ಚಿಕ್ಕದಾದಂಥ ಬಾಗಿಲು ಸಹ ನಾವಿಲ್ಲಿ ನೋಡ್ಬೋದು. ನೋಡಿ ಸ್ನೇಹಿತರೆ, ಆಗಿನ ಕಾಲದ ಹೆಬ್ಬಾಗಿಲು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ನಾವು ಆಗಿನ ಕಾಲದಲ್ಲಿ ರಾಜರ ಸೈನಿಕರುಗಳು ಹಾಗೂ ಪ್ರಜೆಗಳೆಲ್ಲ ಇದೇ ಬಾಗಿಲಿನಲ್ಲಿ ಹೋಗ್ತಾ ಇದ್ರಂತೆ. ಬನ್ನಿ ನಾವು ಇದರಲ್ಲೇ ಹೋಗೋಣ. ನೋಡಿ ಸ್ನೇಹಿತರೆ, ಆಗಿನ ಕಲ್ಲಿನಲ್ಲೇ ಕಟ್ಟಿದಂತಹ ಕೋಟೆ, ಒಂದೊಂದು ಕಂಬಗಳು ಸಹ ಒಂದೊಂದು ಕಥೆಯನ್ನು ಹೇಳ್ತವೆ. ಕೋಟೆಯ ಆರಂಭದಲ್ಲೇ ಕೋಟೆಯ ಕಥೆಯನ್ನು ಸಹ ಇಲ್ಲಿ ಹಾಕಿದ್ದಾರೆ. ಹಾಗೆ ಓದ್ಕೊಳ್ತಾ ಮುಂದೆ ಸಾಗಿದರೆ ಆಗಿನ ಕಾಲದ ನೀರಿನ ಕೊಳ ಸಹ ನಾವಿಲ್ಲಿ ನೋಡ್ಬೋದು. ಹಾಗೆ 2 ಬಾವಿ ಸಹ ನಾವಿಲ್ಲಿ ನೋಡ್ಬೋದು. ಒಂದು ಚಿಕ್ಕದಾದಂಥ ಬಾವಿ ಹಾಗೂ ಇನ್ನೊಂದು ದೊಡ್ಡದಾದಂಥ ಬಾವಿ ಸಹ ನಾವು ಈ ಕೋಟೆಯೊಳಗೆ ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇದು ದರ್ಬಾರ್ ಹಾಲ್ ಅಂತ ಹೇಳಿ ಕರೀತಾರೆ. ಆಗಿನ ಕಾಲದಲ್ಲಿ ನಾಯಕರು ಹಾಗೂ ಪ್ರಜೆಗಳು ಸೇರಿ ಸಭೆಯನ್ನು ನಡೆಸ್ತಾ ಇದ್ದಂಥ ಜಾಗ. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು, ಕೋಟೆಯ ಮಧ್ಯಭಾಗದಲ್ಲಿ ಕೋಟೆಯ ಮೇಲ್ಭಾಗಕ್ಕೆ ಹೋಗಲಿಕ್ಕೆ ಮೆಟ್ಟಿಲುಗಳು ಸಹ ಇಲ್ಲಿದ್ದಾವೆ. ಸ್ನೇಹಿತರೆ, ಕ್ರಿಸ್ತಶಕ 1550ನೇ ಶತಮಾನದಲ್ಲಿ ಈ ಕೋಟೆಯನ್ನು ಕೆಳದಿಯ ವೆಂಕಟಪ್ಪರಾಜನವರು ಕಟ್ಟಿಸಿರ್ತಾರೆ. ಅನಂತರ ಇದನ್ನು ವೀರಭದ್ರ ನಾಯಕ ಎಂಬ ಅರಸ ಇದನ್ನು ಕೆಳದಿಯ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಸಹ ನಡೆಸಿರ್ತಾರೆ ಅಂತ ಹೇಳ್ತಾ ನಾವು ಕೋಟೆಯನ್ನು ಸಂಪೂರ್ಣ ನೋಡಿಕೊಂಡು ಅನಂತರ ಮನೆಯತ್ತ ಪ್ರಯಾಣ ಬೆಳೆಸಿದ್ವಿ.